ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ಈಗ ಏನು ನಮ್ಮ ಜೊತೆ ಮಾತಾಡಿದ್ರಲ್ಲ, ಅವರು ಡಾಕ್ಟರ್ ಟಿ.ವಿ. ಕಟ್ಟಿಮನಿ ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯ ಅಳವಂಡಿಯವರು. ಅಲ್ಲಿ ಹುಟ್ಟಿ ಮೊದಲು ಹಳ್ಳಿನಲ್ಲೇ ಓದಿ ಆಮೇಲೆ ಧಾರವಾಡದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಹಾಗೆ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಅವ್ರದ್ದು ಹಿಂದಿ ಭಾಷೆಯಲ್ಲಿ ಪ್ರಭುತ್ವ, ಭಾಷಾಶಾಸ್ತ್ರನೇ ಅವ್ರು ಓದಿದ್ದು, ಹಿಂದಿ ಭಾಷೆಯಲ್ಲಿ ಪ್ರಭುತ್ವ. ನಮ್ಮ ಉತ್ತರ ಭಾರತದಲ್ಲಿ ಹಿಂದಿ ಭಾಷೆ ಕಲ್ತ್ಕೊಂಡ್ಬಿಟ್ರೆ ನೀವು ಬಹಳ ಬೇಗ ಅವ್ರ ಮನಸ್ಸು ಗೆಲ್ಬೋದು. ಯಾರೇ ಆಗಲಿ ನಮ್ಮ ಮಾತೃಭಾಷೆಯನ್ನು ಬೇರೆಯವ್ರು ಮಾತಾಡಿದಾಗ ಭಾಳ ಚಂದ ಅನ್ನಿಸ್ತದೆ ಮತ್ತು ಅದು ಕೇಳಲಿಕ್ಕೂ ಹಿತ. ಅವ್ರ ಮಾತು ಭಾಳ ಚಂದ. ಈಗ ಮಂಗಳೂರವ್ರ ಕನ್ನಡ ತುಂಬ ಚಂದ ಕೇಳಲಿಕ್ಕೆ, ಯಾಕೆಂದರೆ ಅವರು ಗ್ರಾಂಥಿಕ ಶಬ್ದವನ್ನು ಹೆಚ್ಚು ಬಳಸ್ತಾರೆ. ಹಾಗಾಗಿ ಅವ್ರ ಮಾತು ಕೇಳೋದಕ್ಕೆ ಭಾಳ ಚಂದ ಅನ್ನಿಸ್ತದೆ. ಹಾಗೆಯೇ ನಾನು ಡೆಲ್ಲಿಲಿದ್ದಾಗ ಅನುಭವಿಸಿದ್ದೀನಿ. ನಾನು ಒಂದು 6 ತಿಂಗಳಿದ್ದೆ ಡೆಲ್ಲಿಲಿ. ನನ್ನ ಹಿಂದಿ ಕೇಳೋಕ್ಕೆ ಅವ್ರು ಭಾಳ ಸಂತೋಷ ಪಡ್ತಾಯಿದ್ರು. ಯಾಕಂದರೆ ಸಣ್ಣ ಮಕ್ಕಳು ಮಾತಾಡ್ದಂಗೆ ಆಗುತ್ತೆ ಅವರಿಗೆ. ಜೊತೆ ಗ್ರಾಂಥಿಕ ಭಾಷೆ ಮಾತಾಡ್ತೀವಲ್ಲ, ಭಾಳ ಸಂತೋಷ ಆಗುತ್ತೆ ಅಂತ. ನಮ್ಮ ಕಟ್ಟಿಮನಿ ಸರ್ ಅವರು ಒಂದು ಬಹಳ ಸಣ್ಣ, ಅಂದರೆ ತುಂಬ ಹಿಂದುಳಿದಂಥ ಯೂನಿವರ್ಸಿಟಿ, ಸಣ್ಣದೇನಲ್ಲ, 374 ಎಕರೆಯಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಅದು. ಅಮರಕಂಟಕದಲ್ಲಿ ಟ್ರೈಬಲ್ ಯೂನಿವರ್ಸಿಟಿ, ಅಂದರೆ ಆದಿವಾಸಿ ಜನರಿಗೋಸ್ಕರನೇ ಮಾಡಿದ್ದಂಥ ಯೂನಿವರ್ಸಿಟಿ. ಅದು ಅನೇಕ ಸಂಸ್ಥೆಗಳಂಗೆ ಸುಮ್ಮನೆ ನೆಪ ಮಾತ್ರಕ್ಕಿತ್ತು ಅದು. ಅದನ್ನು ಇವರು ತುಂಬ ಚೆನ್ನಾಗಿ ಬೆಳೆಸಿದ್ರು. ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಜಂಗಲಿ ಕುಲಪತಿಯ ಜಂಗಿ ಕಥೆ ಅಂತ ಹೇಳ್ಬಿಟ್ಟು. ಜಂಗಿ ಕುಸ್ತಿ ಅಂತ ಕೇಳಿರ್ತೀವಿ ನೀವೆಲ್ಲ. ಹಾಗೆ ಆ ಜಂಗಲಿ ಅಂದರೆ ಕಾಡಲ್ಲಿ ಇದ್ದಂಥವ್ರು. ಮತ್ತು ಇವರು ಹುಟ್ಟಿನಿಂದ ಹಳ್ಳಿನಲ್ಲೇ ಬೆಳೆದಂಥವ್ರು. ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿ ಹಳ್ಳಿನಲ್ಲಿ ಬೆಳೆದು ದನಗಳನ್ನು ಮೇಯಿಸಿ, ಎಮ್ಮೆ ಮೇಯಿಸಿ, ಈ ಥರ ಎಲ್ಲ ಬಂದಂಥವ್ರು. ಕುಲಪತಿ ಮಟ್ಟಕ್ಕೆ ಏರಿದಾಗ ತುಂಬ ಸಂತೋಷ ಆಗುತ್ತೆ ಅವ್ರಿಗೆ. ಅದರಲ್ಲಿ ಒಂದು ಪ್ರಸಂಗ ಬರೀತಾರೆ. ಆವಾಗ ನನಗೆ ಸಿದ್ದೇಶ್ವರಪ್ಪ ಅವ್ರ ನೆನಪಾಯಿತು. ಅಂದರೆ ಮೊದಲ ದಿವಸ ಹೋದಾಗ ಇವ್ರಿಗಿಂತ ಮೊದಲು ಹೋದಂಥ ಕುಲಪತಿಗಳು ಅಲ್ಲಿ ಯಾರೂ ಕ್ಯಾಂಪಸ್ಸಲ್ಲಿ ಉಳ್ಕೊತಿರ್ಲಿಲ್ಲ. ಎಲ್ಲರೂ ಸಾಮಾನ್ಯ ಹೊರಗೆ ಇರ್ತಾಯಿದ್ರು. ದೂರದಲ್ಲಿ 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 30 ಕಿಲೋಮೀಟ್ರು ಬರೋದು ಹೋಗೋದು, ಅಂದರೆ ನೆಪ ಮಾತ್ರಕ್ಕೆ ಆಗೋಗಿತ್ತದು. ಹಾಗೆಯೇ ಅವರ ಸಿಬ್ಬಂದಿ ಹೇಳ್ತಾರೆ, ಇಲ್ಲ ನೀವು ಬೇರೆ ಕಡೆ ನಿಮಗೆ ವ್ಯವಸ್ಥೆ ಮಾಡ್ತೀವಿ, ವಸತಿಗೆ ಬೇರೆ ಕಡೆ ರೂಮ್ ಮಾಡಿಕೊಡ್ತೀವಿ. ಇಲ್ಲ ನಾನು ಇಲ್ಲೇ ಉಳಿಬೇಕು, ಎಲ್ಲಿ ವಿ ಸಿ ಮನೆಯಲ್ಲಿ ತೋರಿಸ್ಕೊಡಿ, ಕ್ವಾರ್ಟರ್ಸ್ ತೋರಿಸ್ಕೊಡಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಊರೆಲ್ಲ ಧೂಳು ಹಿಡಿದಿರುತ್ತೆ. ಅಲ್ಲೇ ವಿಶ್ರಾಂತಿ, ಅಲ್ಲೇ ಮಲಗ್ಕೊತಾರೆ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅಲ್ಲೇ ಅವರು ಒಂದು ಕಾರ್ಯಕ್ರಮ ರೂಪಿಸ್ತಾರೆ. ರಾತ್ರಿ ಎಲ್ಲ ಇದನ್ನು ಹೇಗೆ ಸುಧಾರಣೆ ಮಾಡಬೇಕು. ತುಂಬ ಜನ ಅಂಬೇಡ್ಕರ್ ನಂತರ ಬಹಳ ಜನ ಹಿಂದುಳಿದ ಜನಾಂಗದವರು ಸಂವಿಧಾನದತ್ತವಾದಂತಹ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಆನಂದವಾಗಿದ್ದಾರೆ. ಆದರೆ ಎಷ್ಟು ಜನ ನಮ್ಮ ಕಟ್ಟಿಮನಿ ಸರ್ ಥರ ಅದನ್ನು ಬಳಸ್ಕೊಂಡು ಒಂದು ಉತ್ತಮವಾದಂಥ ಯೂನಿವರ್ಸಿಟಿಯನ್ನು ರೂಪಿಸಿದ್ರು. ಅದನ್ನು ಎಷ್ಟು ಚೆನ್ನಾಗಿ ರೂಪಿಸ್ತಾರೆ ಅಂತಂದರೆ, ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾರೆ, ಮಳೆ ನೀರು ಕೊಯ್ಲು ಮಾಡ್ತಾರೆ, ತೋಟಗಾರಿಕೆ ಮಾಡಿ ಅಲ್ಲಿ ಹಣ್ಣು ತರಕಾರಿ ಬೆಳೀತಾರೆ, ಸಾವಯವ ಕೃಷಿ ಮಾಡಿಸ್ತಾರೆ. ಅವರು ಗಮನ ಕೊಡಲಾರ್ದ ಕ್ಷೇತ್ರನೇ ಇಲ್ಲ. ಅಲ್ಲೊಂದು ದೇವಸ್ಥಾನ ಕೂಡ ಅಭಿವೃದ್ಧಿ ಮಾಡ್ತಾರೆ. ಹನುಮಂತ ದೇವಸ್ಥಾನವನ್ನು ಅಲ್ಲಿ ಮೇಲ್ಗಡೆ ಹೋಗಿ ಮಂಗಳವಾರ ಶನಿವಾರ ಹೋಗಿ ಅಲ್ಲಿ ಊಟ ಹಾಕಿಸಿ, ಮೊದಲು ಮನೆಯಿಂದನೇ ಬೂಂದಿ ಉಂಡೆ ಮಾಡಿ ಕೊಟ್ಟು ಕಳಿಸ್ತಾರೆ ಪ್ರಸಾದ ಅಂತ ಹೇಳಿ. ಹೀಗೆ ಅಂದರೆ ಗಾಂಧೀಜಿ ಮಟ್ಟಕ್ಕೆ, ಅಂಬೇಡ್ಕರ್ ಅವರ ಮಟ್ಟಕ್ಕೆ ಸುಧಾರಣೆ ಮಾಡ್ತಕ್ಕಂಥ ಅವ್ರನ್ನ ನಾವು ಇತ್ತೀಚೆಗೆ ನೋಡೋದು ತುಂಬ ದುರ್ಲಭ. ಇನ್ನೊಬ್ಬರು ಅವ್ರು ನೋಡಿದ್ದೆ ನಾನು, ಡಾಕ್ಟರ್ ಕೆ ಸಿದ್ದಪ್ಪ ಅಂತ ಹೇಳಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಪಡಿಸಿದಂಥವ್ರು. ತುಂಬ ಸವಾಲಿನ ಪ್ರಶ್ನೆ ಆಗಿತ್ತು, ಅಷ್ಟರ ಮಟ್ಟಿಗೆ ಹಿಂದುಳಿದಂಥದ್ದು. ಅಂಥವರು ಇವರೊಬ್ಬರು, ಅವರೊಬ್ಬರು, ಇಬ್ಬರನ್ನ ನಾವು ಭೇಟಿಯಾಗೋದು. ಜೊತೆ ಅವರು ಕೂಡ ಇಲ್ಲಿ ಬಂದು ಉಪವಾಸ ಮಾಡ್ತಿದ್ರು, ಕ್ಲಾಸಿಗೆ ಕೂತ್ಕೊಳ್ತಾ ಇದ್ರು, ಇವರು ಕ್ಲಾಸಿಗೆ ಕೂತ್ಕೊಳ್ತಾ ಇದ್ರು. ಇವತ್ತು ನೋಡಿ, ವಚನ ಯಾರು ಹೇಳ್ತೀರಿ, ನಾನು ಹೇಳ್ತೀನಿ ಅಂತ ಹೇಳಿ
ಅವರು ವಚನ ಹೇಳಿದ್ರು ಮೊದಲು, ಏರಿದವನು ಚಿಕ್ಕವನಾಗಿರಬೇಕಿಲೆ ಎಂಬ ಮಾತನ್ನು ಸಾರುವನು ಅಂತ ಹೇಳಿ. ಪ್ರಾಯಶಃ ಅದು ದಿನಕರ ದೇಸಾಯಿ ಅವ್ರದ್ದಿರ್ಬೇಕು. ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಅಂತ ಪದ್ಯ ಇತ್ತು ನಾವು ಚಿಕ್ಕವರಿದ್ದಾಗ, 2ನೇ ಕ್ಲಾಸಲ್ಲೋ ಏನೋ ಇತ್ತು. 7ನೇ ಕ್ಲಾಸ್. ಪಂಚಮಂಗೇಶ್ವರಾಯರ್ದಿರ್ಬೇಕು ಅಥವಾ ದಿನಕರ ದೇಸಾಯಿ ಅವ್ರದ್ದು, ಪಂಚಮಂಗೇಶ್ವರಾಯರ್ದು. ತುಂಬ ಅದ್ಭುತವಾಗಿತ್ತು ಅದು. ಹಂಗೆ ಇವರೆಲ್ಲ ಇವತ್ತು ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂದರೆ, ಎಷ್ಟೇ ಭ್ರಷ್ಟಾಚಾರಿಗಳಿರಲಿ, ಏನೇ ಆಲಸ್ಯಗಳಿರಲಿ, ಎಷ್ಟೇ ಜನ ಅಂದರೆ ಸುಮ್ಮನೆ ಏನೋ ಜೀವನ ಕಳಿಬೇಕಲ್ಲ ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು, ಇವಾಗ ನೀವು ಧಾರವಾಡದಲ್ಲಿ ನೋಡಿದ್ರೆ ನೋವಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತಾರೆ. ಗೊತ್ತಿದೆ ಒಂದು ನಮಗೆ ಈ ಪೋಸ್ಟ್ ಸಿಗಲ್ಲ, ನಾನು ಇದಕ್ಕೆ ಯೋಗ್ಯನಲ್ಲ, ನಾನು ಪಾಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಬೇರೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಶ್ರಮದ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಅಂಥವರು ನಿಮಗೆ ಸಾವಿರಾರು ಜನ ಸಿಗ್ತಾರೆ, ಅವ್ರ ದೇಶಕ್ಕೆ ಭಾರ. ಆದರೆ ಇಂಥ ಒಬ್ಬೊಬ್ಬರು ಇಬ್ಬಿಬ್ಬರು ಒಂದು 10 ಜನ ಒಂದು 20 ಜನ ನಮ್ಮ ದೇಶದಲ್ಲಿದ್ದರೆ ಅವರಿಂದ ಮತ್ತೆ ನಮ್ಮ ದೇಶ ಮೇಲೆದ್ದು ಬರುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ನಾವು ಇಂಥವರಿಂದ ಪಾಠ ಕಲಿಬೇಕು. ಕಸಗೊಡಿಸುವ ಬನ್ನಿ ಅಂತಲೇ ಒಂದು ಅಧ್ಯಾಯ ಬರೆದಿದ್ದಾರೆ ಅವರು. ಆ ಪುಸ್ತಕನ ಆತ್ಮಚರಿತ್ರೆ ಬರೆದಂಗೆ ಬರೆದಿದ್ದಾರೆ. ಕಸಗೊಡಿಸೋ ನಾವು ಆ ಯೂನಿವರ್ಸಿಟಿ ಸ್ವಚ್ಛನೇ ಇರಲಿಲ್ಲ, ಅಂಥದ್ರಲ್ಲಿ ತಾವು ಕಸಬರ್ಗೆ ಇಟ್ಕೊಂಡು, ಜೊತೆಗೆ ಅವರ ಶ್ರೀಮತಿ ಅವ್ರ ಭಾರತಿ ಅಕ್ಕವ್ರು ಬಂದಿದ್ದಾರೆ, ಅವರು ಬಂದಿದ್ದಾರೆ. ಅವರು ಅವ್ರ ಜೊತೆ ಕೆಲಸ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಮತ್ತು ಕಷ್ಟದಲ್ಲಿದ್ದಂಥವ್ರಿಗೆ ಸಹಾಯ ಮಾಡುವಾಗ ಕುಲಪತಿಗಳಿಗೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾರೆ ಅಕ್ಕವರು. ಜೊತೆಗೆ ಅವ್ರು ಅಡುಗೆ ಮಾಡಿಕೊಡ್ತಾರೆ, ಊಟಕ್ಕೆ 100 ಜನರಿಗೆ ಊಟ ಹಾಕ್ತಾರೆ ಪ್ರಸಂಗ ಬಂದಾಗ. ಇವೆಲ್ಲ ಅಂದರೆ ದಂಪತಿಗಳಿಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಜೇಡರದಾಸಮಯ್ಯನವರು ಹೇಳ್ತಾರೆ. ಹಾಗೆ ಇಬ್ಬರು ಸೇರಿ ಒಂದು ಐತಿಹಾಸಿಕವಾದಂತಹ ವಿಶ್ವವಿದ್ಯಾಲಯವನ್ನಾಗಿ ಮಾಡ್ತಾರೆ. ಜೊತೆಗೆ ನಿವೃತ್ತರಾದಮೇಲೆ ಅವ್ರು ಮುಂಚೆ ಒಂದು ಸಾರಿ ಬಂದು ಹೋಗಿದ್ದರು. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಟ್ರೈಬಲ್ ಯೂನಿವರ್ಸಿಟಿ ಕಟ್ಟೋದಕ್ಕೆ ಸಮ್ಮಕ್ಕ ಸಾರಕ್ಕ ಯೂನಿವರ್ಸಿಟಿ ಅಂತಲೇ ಹೆಸರಿಟ್ಟಿದ್ದಾರೆ ಅದಕ್ಕೆ ಮೋದಿಯವರು. ಇವರೇ ಸಲಹೆ ಕೊಟ್ಟಿದ್ದು ಅದಕ್ಕೆ. ಅದನ್ನು ಕಟ್ಟೋದಕ್ಕೂ ಇವ್ರಿಗೆ ಕೆಲವು ದಿವಸ ಜವಾಬ್ದಾರಿ ಕೊಟ್ಟಿದ್ದರು. ಅದು ಮುಗಿಸ್ಕೊಂಡು ಬಂದಮೇಲೆ ನಾನು ಉಪವಾಸಕ್ಕೆ ಬರ್ತೀನಿ ಅಂತ ಹೇಳಿದರು ಮುಂಚೆನೇ. ಯಾಕಂದರೆ ಅಲ್ಲಿದ್ದಾಗ ತುಂಬ ರಿಸ್ಕ್ ಇರ್ತದೆ, ಆಮೇಲೆ ಟೆನ್ಷನ್ ಇರುತ್ತೆ, ಕೆಲಸ ಮಾಡಿಸ್ಬೇಕಾಗಿರುತ್ತೆ, ಓಡಾಡೋದಿರುತ್ತೆ, ಆಫೀಸ್ ವರ್ಕ್ ಇರುತ್ತೆ. ಹಂಗಾಗಿ ಆವಾಗ ಅವ್ರಿಗೆ ಬರೋಕ್ಕಾಗಿರಲಿಲ್ಲ. ಆಮೇಲೆ ನಿವೃತ್ತರಾದಮೇಲೆ ಬರ್ತೀನಿ ನಾನು ಅಂತ ಹೇಳಿದರು. ಹಾಗೇ ಬಂದರು. ಅವ್ರ ಮಕ್ಕಳಿಬ್ಬರು ಮಾಡೋ ಹೋಗಿದ್ರು. ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ರು, ನೀವು ಮಾಡಿ ಅಂತ ಹೇಳಿ. ಯಾಕಂದರೆ ಅವರು ಆರೋಗ್ಯದ ಬಗ್ಗೆ ಹೇಳ್ತಾಯಿದ್ರು ಬಂದಾಗ. ಅಂದರೆ ಆರೋಗ್ಯದ ಬಗ್ಗೆ ಎಷ್ಟು ಹೆದರಿಕೊಳ್ಬೇಕಾಗತ್ತೆ ಅಂದರೆ ಎಲ್ಲರೂ ಕೂಡ. ಅವರು ಒಬ್ಬರು ವಿದ್ಯಾವಂತರು, ಅನುಭವಸ್ಥರು, ಪರಿಸರ ಪ್ರೇಮಿ ಎಲ್ಲ ಇದ್ದರೂ ಕೂಡ ಆಧುನಿಕ ಕಾಯಿಲೆಗಳಿಂದ ಪಾರಾಗಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಅಷ್ಟು ಒತ್ತಡ. ಆಮೇಲೆ ಆಹಾರದ ಬಗ್ಗೆ ಆಧುನಿಕ ವೈದ್ಯ ಪದ್ಧತಿ ತಪ್ಪು ಕಲ್ಪನೆ ಇಟ್ಕೊಂಡಿದೆ. ಅಂದರೆ ಹಣ್ಣು ತರಕಾರಿಗಳನ್ನು ತಿನ್ನೋಕ್ಕೆ ಬಿಡಲ್ಲ, ಹಣ್ಣುಗಳನ್ನು ತಿನ್ನಲೇಬೇಡಿ ಸಕ್ಕರೆ ಕಾಯಿಲೆ ಬಂದವರು ಅಂತ ಹೇಳಿರ್ತಾರೆ. ಈಗ ಅವರು ಎಲ್ಲ ರೀತಿಯ ಹಣ್ಣುಗಳನ್ನು ತಿಂತಾರೆ, ಎಲ್ಲ ರೀತಿಯ ಹಣ್ಣುಗಳು. ಈಗ 9 ತಿಂಗಳ ಮೇಲಾಯಿತು ಅವರು ಉಪವಾಸ ಮಾಡಿ. ಅಂಥದ್ರಲ್ಲಿ ಹಣ್ಣುಗಳನ್ನು ತಿಂದ್ಕೊಂಡು ರಾ ಡಯಟ್ ಮಾಡಿಕೊಂಡು, ಜೊತೆಗೆ ಊಟನೂ ಏನು ಕೊನೆ ತನಕ ಇದನ್ನೇ ಮಾಡಬೇಕು ಅಂತಲ್ಲ, ಇನ್ನೂ ರುಚಿಕಟ್ಟಾಗಿ ಊಟ ಮಾಡಿ ಅಂತ ಹೇಳ್ತೀವಿ. ಹೋಳಿಗೆ ಸಹಿತ ಊಟ ಮಾಡಿ ಅಂತ ಹೇಳ್ತೀವಿ ನಾವು. ಹೋಳಿಗೆನೂ ಬಿಡಬೇಡಿ, ಎಲ್ಲದೂ ಊಟ ಮಾಡಿ, ಹಬ್ಬದ ಊಟ ಮಾಡಿದ ಮರುದಿವಸ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಹಾಗೆ ಪಾಲಿಸ್ಕೊಂಡು ಅವರು ತುಂಬ ಚೆನ್ನಾಗಿ, ಮತ್ತು ಈಗಲೂ ಅವರು ತುಂಬ ಕ್ರಿಯಾಶೀಲರಾಗಿದ್ದಾರೆ. ಅವ್ರಿಗೆ ಉಪವಾಸ ಮಾಡಿಸಿದ್ದು ಸಾರ್ಥಕ ಆಗಿದೆ. ಯಾಕಂದರೆ ಅವರು ನಮ್ಮ ದೇಶ ಸೇವೆಗೆ ಇನ್ನೂ ಸಿದ್ಧವಾಗಿದ್ದಾರೆ. ಅದನ್ನು ನಮ್ಮ ರಾಜಕಾರಣಿಗಳು, ಮುಖಂಡರು ಹೇಗೆ ಅವ್ರನ್ನ ಬಳಸ್ಕೊಳ್ತಾರೆ, ಅವರಿಗೆ ಯಾವ ರೀತಿ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಅದು ಕಾಲ ಮತ್ತು ಪ್ರಸಂಗ ಮುಂದಿನ ದಿನಮಾನಗಳಿಗೆ ಹೇಳಬೇಕು. ಇವ್ರಿಗೆ ನಾನು ಅದೇ ಅವ್ರ ಮಗ ಮೋಹನ್ ಅಂತ ಬಂದಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಅಪ್ಪರಿಗೆ ಬರೀ ಯಾವುದೋ ಒಂದು ಸದಸ್ಯತ್ವ ಅಥವಾ ರಾಜ್ಯಪಾಲ ಹುದ್ದೆ ಅಲ್ಲ, ಅವರಿಗೆ ಮಿನಿಸ್ಟ್ರಿಶಿಪ್ ಕೊಡಬೇಕು. ಅಂತಹ ಯೋಗ್ಯತೆ ಉಳ್ಳಂಥವರು ಖಂಡಿತ ಅದನ್ನು ಅವರು ಚೆನ್ನಾಗಿ ನಿಭಾಯಿಸ್ತಾರೆ. ಒಂದು ಪದವಿ ಇದೆ ಮಿನಿಸ್ಟ್ರಿಶಿಪ್ಪಲ್ಲಿ, ಈಗ ಅರ್ಜುನ್ ರಾಮ್ ಮೇಘ್ವಾಲ್ ಅಂತ ಅವರು ನಿರ್ವಹಿಸ್ತಾ ಇದ್ದಾರೆ.
ಅಂದರೆ ಬುಡಕಟ್ಟು ಜನಾಂಗದ ಇಲಾಖೆ ಕೂಡ ಮಾಡಿದ್ದಾರೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಆಮೇಲೆ ಈಶಾನ್ಯ ರಾಜ್ಯದ ಇಲಾಖೆ ಮಾಡಿದ್ದಾರೆ. ಇಂಥ ವಿಶೇಷವಾದಂಥ ಒಂದು ಇಲಾಖೆಗಳನ್ನು ಕೊಟ್ಟರೆ ಇಂಥವ್ರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಮತ್ತು ಆ ದಕ್ಷತೆ ಒಂದೇ ಸಾಕಾಗಲ್ಲ, ಪ್ರೀತಿಯಿಂದ ಕೆಲಸ ಮಾಡಿಸ್ಕೊಳ್ಳೋದು ನಾವು ಕಲಿಬೇಕು. ಅಂದರೆ ಅವರಿಂದ ನಾವು ಕಲಿಯೋ ಪಾಠ ಅಂದರೆ ಬರೀ ದಕ್ಷರಾಗಿತ್ಕೊಂಡು ಭಾಳ ಜನ ದಕ್ಷರು ಏನು ಮಾಡ್ತಾರಂದರೆ ಇನ್ನೊಬ್ಬರನ್ನ ದೂಷಣೆ ಮಾಡೋದು, ಇಲ್ಲ ಅವ್ರು ಚೆನ್ನಾಗಿ ಮಾಡಲಿಲ್ಲ, ಅವರು ಚೆನ್ನಾಗಿಲ್ಲ, ಇದೇ ಮಾಡ್ತಾರೆ. ಆದರೆ ಕಟ್ಟಿಮನಿ ಸರ್ ಹಂಗೆ ಮಾಡಲ್ಲ. ಆಯಿತು, ಆಗೋದಾಗಿದೆ. ಈಗ ನಾನೇನು ಮಾಡಬೇಕು, ಜೊತೆಗೆ ಹೇಗೆ ವಿಶ್ವಾಸಕ್ಕೆ ತಗೊಳ್ಬೇಕು ಜನರು, ಆ ಕಲೆ ಇದೆಯಲ್ಲ ಅದು ರಾಜಕಾರಣಕ್ಕೆ ಮತ್ತು ಸಮಾಜ ಸೇವೆಗೆ ಅತ್ಯಂತ ಅಗತ್ಯವಾಗಿ ಬೇಕು. ಅದನ್ನು ಅವರು ಮಾಡಿದ್ದಾರೆ. ಬಸವಣ್ಣವ್ರ ತತ್ವವನ್ನು ಅವ್ರ ಜೀವನದಲ್ಲಿ ಹೀಗೆ ಅಳವಡಿಸ್ಕೊಂಡಿದ್ದಾರೆ. ಬಸವಣ್ಣವ್ರೊಂದು ವಚನ ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಅದಂತೂ ನಿಮ್ಮೆಲ್ರಿಗೂ ಪರಿಚಯ ಇದೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಇನ್ನೊಂದು ವಚನ ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದೊಂದು ವಚನ ಇದೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದಳು ಓಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ. ಅಂದರೆ ನಾನು ಮೇಲಾಗಿರೋದಿಲ್ಲಪ್ಪ. ಪ್ರಧಾನಮಂತ್ರಿ ಇದ್ದರು ಅವರು, ದಂಡನಾಯಕರು. ಪ್ರಧಾನಮಂತ್ರಿ ಅಂದರೆ ಅವ್ರು ಬರೀ ಪ್ರಧಾನಮಂತ್ರಿಗಳಲ್ಲ, ಅವಾಗ ದಂಡನಾಯಕರಾಗಿರ್ತಿದ್ರು, ನ್ಯಾಯ ನಿರ್ಣಯ ಮಾಡೋ ಶಕ್ತಿ ಅವ್ರಿಗಿರ್ತಿತ್ತು. ಇಂಥ ಅನೇಕ ಹುದ್ದೆಗಳನ್ನು ಒಳಗೊಂಡಂಥ ರಾಜನ ನೆಕ್ಸ್ಟ್ ಅವರೇ. ಅಂತಹ ಬಸವಣ್ಣವ್ರು ಹೇಳ್ತಾರೆ, ನಾನು ಮೇಲಾಗಿ ನರಕದವಳು ಓಲಾಡಲಾರೇನು. ಅಹಂಕಾರ ಬೆಳೆಸ್ಕೊಂಡ್ರೆ ನಾವೆಷ್ಟೇ ದೊಡ್ಡವರಾದರೂ ಕೂಡ ಸುಖ ಸಿಗಲ್ಲ. ಸುಖ ಸಿಗ್ತಾ ಇಲ್ಲ ಅಂದರೆ ತಿಳ್ಕೊಳ್ಳಿ, ಶ್ರೀಮಂತರಿರಲಿ ಅಥವಾ ಉದ್ಯಮಿಗಳಿರಲಿ ಅಥವಾ ಮತ್ತೇನೇ ಇರಲಿ, ಪ್ರೊಫೆಸರ್ಗಳಿರಲಿ, ಪ್ರಿನ್ಸಿಪಾಲ್ರಿರಲಿ, ಯಾರೇ ಇರಲಿ, ಅವರು ಆನಂದವಾಗಿಲ್ಲ, ಬಿ ಪಿ ಬರ್ಸ್ಕೊಂಡಿದ್ದಾರೆ, ಹಿಂಸೆ ಪಟ್ಕೊತಾ ಇದ್ದಾರೆ, ಅಥವಾ ಇನ್ನೊಬ್ಬರನ್ನ ದೂರ್ತಾ ಇದ್ದಾರೆ ಅಂದರೆ ಅವರಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ದೊಡ್ಡವರಲ್ಲೂ ದೋಷ ಇದೆ ಅಂತ. ದೋಷ ಇಲ್ದಿದ್ದವರು ಇನ್ನೊಬ್ಬರನ್ನ ದೂರಲ್ಲ. ಅವರು ತಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ಆ ಉದ್ದಗೆರೆ ಎಳೆಯೋದು ಅಂತ ಹೇಳ್ತಾರೆ. ಗೊತ್ತಿರ್ಬೇಕು ನಿಮಗೆಲ್ಲ. ಅಕ್ಬರ್ ಒಂದು ಗೆರೆ ಎಳೆದ್ಬಿಟ್ಟು ಇದನ್ನು ಯಾರೂ ಮುಟ್ಟಬಾರ್ದು, ಆದರೆ ಚಿಕ್ಕದು ಮಾಡಬೇಕು ಇದನ್ನು ಅಂತ ಹೇಳ್ತಾನೆ, ಸವಾಲಾಗ್ತಾನೆ ಬೀರ್ಬಲ್ನಿಗೆ. ಯಾರೂ ಅದನ್ನು ಪೂರೈಸಲ್ಲ. ಆದರೆ ಬೀರ್ಬಲ್ ಹೇಳ್ತಾನೆ, ನಾನು ಯಾಕೆ ಮುಟ್ಲಾರ್ದೆ ನಾನು ಸಣ್ಣದು ಮಾಡ್ತೀನಲ್ಲ, ಹೆಂಗೆ ಮಾಡ್ತೀಯಾ ಅಂತ ಕೇಳ್ತಾನೆ. ಅದರ ಪಕ್ಕದಲ್ಲೇ ಕೆಳಗಡೆ ಒಂದು ದೊಡ್ಡ ಗೆರೆ ಎಳೆದ್ಬಿಡ್ತಾನೆ, ಅದು ಚಿಕ್ಕದಾಯ್ತಲ್ಲ, ಮುಟ್ಲೇ ಇಲ್ಲ. ಹಾಗೆ ಯಾರನ್ನೂ ದೂಷಣೆ ಮಾಡಲಾರ್ದೆ, ಅಥವಾ ಹಂಗಂತೇಳಿ ಅವರು ಎಲ್ರಿಗೂ ಈಡಾಗ್ತಾರೆ ಅಂತಲ್ಲ, ಎಲ್ಲಿ ಅವರು ತಮ್ಮ ಶಕ್ತಿಯನ್ನು ಇಟ್ಕೊಳ್ಬೇಕು, ಎಲ್ಲಿ ನಿಯಂತ್ರಣ ಇಟ್ಕೊಳ್ಬೇಕು ಹಂಗೂ ಇಟ್ಕೊಳ್ತಾರೆ ಅವರು. ಜೊತೆಗೆ ಅವರು ವಿಶ್ವಾಸಕ್ಕೂ ತಗೊಳ್ತಾರೆ, ಪ್ರೀತಿಯಿಂದ ಸಾಮ ಏನು ದಾನ ದಂಡ ಅಂತ ಹೇಳ್ತಾರಲ್ಲ, ಹಾಗೆ ಚತುರೋಪಾಯಗಳನ್ನು ಬಳಸಿ ಅವರು ಬಳಸ್ತಾರೆ. ಅದನ್ನು ಮಾಡಿದ್ದಾರೆ. ವಿಶ್ವವಿದ್ಯಾಲಯವನ್ನು ಸುಧಾರಣೆ ಮಾಡಿದ್ದಾರೆ. ಸಂಸ್ಥೆ ಕಟ್ತಕ್ಕಂಥವ್ರಿಗೆ ಇಂಥವರು ಅವರು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿದಾರಲ್ಲಿ, ಬೇರೆ ಬೇರೆ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಹಾಗೆ ಒಬ್ಬ ಕುಲಪತಿ ಇರಬೇಕಾದಂತಹ ಬಹುಮುಖ ವ್ಯಕ್ತಿತ್ವ ಅದನ್ನು ಬೆಳೆಸ್ಕೊಂಡು ನಮ್ಮ ಕರ್ನಾಟಕದ ಕೀರ್ತಿಯನ್ನು ಅಲ್ಲಿ ಬೆಳಗಿಸಿದ್ದಾರೆ. ಮತ್ತು ನಮ್ಮ ಕರ್ನಾಟಕದವರೇ ಆದಂಥ ಇನ್ನೊಬ್ಬರು ಚಿಂತಕರ ಹೆಸರನ್ನು ಕೂಡ ಅಲ್ಲಿಟ್ಟಿದ್ದಾರೆ. ಹಾವನೂರು ಅಂತೇಳಿ, LG ಹಾವನೂರು ಅಂತೇಳಿ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಅದು ಬಹಳ ವಿಶೇಷ. ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ಕರ್ನಾಟಕದ ಪ್ರಸಿದ್ಧ ಜನಗಳು ಅಂಥವರನ್ನು ಕೂಡ ಅಲ್ಲಿ ಅವರು ಅದರ ಹೆಸರು ಉಳಿಸಿ ಬಂದಿದ್ದಾರೆ. ಇವನು ಅಂದರೆ ಕುಲಪತಿಗಳ ಇವರು ಹೋಗಿ ಎಷ್ಟು ವರ್ಷ ಆದ್ರೂ ಇನ್ನೂ 10 ವರ್ಷ 100 ವರ್ಷ ನಮ್ಮ ಕರ್ನಾಟಕದವರೊಬ್ಬರು ಕುಲಪತಿಗಳಾಗಿದ್ದರು ಅಂಥೇಳಿ ಅವ್ರ ಹೆಸರು ಉಳಿಯುತ್ತೆ. ಅವ್ರ ಹೆಸರು ಜೊತೆಗೆ ಕರ್ನಾಟಕದ ಸಂಸ್ಕೃತಿ ಆಮೇಲಿಂದ ಏನು ವರ್ಕಿಂಗ್ ಕಲ್ಚರ್, ಕಾಯಕ ಸಂಸ್ಕೃತಿ ಉಳಿಯೋ ಹಾಗೆ ಮಾಡಿ ಬಂದಿದ್ದಾರೆ. ಅವರು ನಮ್ಮ ಜೊತೆ ಬಂದು ಕೆಲವು ಕಾಲ ಇದ್ದು ಸಂತೋಷಪಟ್ಟು, ಜೊತೆ ನಿಮ್ಮ ಜೊತೆಗೂ ಅವರ ಅನುಭವ ಹಂಚ್ಕೊಂಡಿದ್ದಾರೆ. ಅದು ರೆಕಾರ್ಡ್ ಆಗಲಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು ಸಾರಿ ಬಂದಾಗ ಅವ್ರದ್ದು ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡು ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಅವರು ಪರಿಚಯ ಆಗಬೇಕು. ನಾವು ಮಾತಾಡಿದ್ದಾರೆ ಅವ್ರದ್ದು, ಹಾಗೆ ಇದೆ, ಯೂಟ್ಯೂಬ್ನಲ್ಲಿ ಸಿಗುತ್ತೆ ಅಂತ ಕಾಣುತ್ತೆ. ಮತ್ತೆ ಕೇಳಿಸ್ಕೊಳ್ಬೋದು ನೀವು. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ,
ಅದು ನಮ್ಮ ಹಿರಿಯರು ಆಶೀರ್ವಾದ ಮಾಡ್ತಿದ್ರು, ಇಂಥವ್ರ ಸಂತಾನ 1000 ಆಗಲಿ. ಗೊತ್ತಾಯ್ತಲ್ವ? ಅಂದರೆ ಇಂಥವ್ರು ಹೆಚ್ಚೆಚ್ಚಾದಷ್ಟು ದೇಶ ಸುಭಿಕ್ಷ, ಊರು, ರಾಜ್ಯ ಎಲ್ಲವೂ ಸುಭಿಕ್ಷವಾಗಿರುತ್ತೆ. ಅಂತಹವ್ರಿಗೆ ದೇವರ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣು.